ನನಗೆ ಭಯ ಏನಂದರೆ ಅಪ್ಪಿತಪ್ಪಿ ಇಳಿಯರಾಜ ಸರ್ ಏನಾದ್ರು ಈ ಇಂಟರ್ವ್ಯೂ ನೋಡಿದ್ರೆ ಫೋನ್ ಮಾಡಿ ಬೈದು ಬಿಡ್ತಾರೆ. ಆ ದಿನಗಳು ಸಿನಿಮಾದ ಸಿಹಿ ಗಾಳಿ ಸಿಹಿ ಗಾಳಿ. ನೋಟ ಒಂದೇ ಸಾಕು ದಿನವೂ ಬೆರೆಯಲೇಬೇಕು ಪ್ರೇಮ ಅಮೃತದ ತಾರೆ ಬರೆಯೋಣ. ಕನ್ನಡ ನೋಡುಗರು ಬಹಳ ಎತ್ತರದಲ್ಲಿದ್ದಾರೆ. ಅವ್ರಿಗೆ ನಾವು ಮುಟ್ಟೋದಕ್ಕೆ ಬಹಳ ಶ್ರಮ ಪಡಬೇಕು ಅನ್ನೋದು ಅರಿವು ನನಗಿದೆ. ಈ ಮಾಯೆ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ನಾನು ಬಲರಾಮನ ದಿನಗಳು ಪ್ರೆಸ್ ಮೀಟಲ್ಲಿದ್ದೀನಿ. ಇವತ್ತು ಸಾಂಗ್ ಅಂತೂ ಲಾಂಚ್ ಆಯಿತು. ಬಟ್ ಬಲರಾಮನ ದಿನಗಳಂದರೆ ಏನು, ಆ ದಿನಗಳಲ್ಲಿ ಹೇಗಿತ್ತು, ಮತ್ತು ತುಂಬ ಜನ ಮಾತಾಡುವಾಗ ಹೇಳಿದ್ರು ಇದು ಬೆಂಗಳೂರನ್ನು ಡಿಫ್ರೆಂಟಾಗಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ, ಬೆಂಗಳೂರನ್ನು ನಾವು ಹೇಗೆ ಡಿಫ್ರೆಂಟಾಗಿ ನೋಡ್ಬೋದು, ಇಂಥದ್ದೆಲ್ಲ ಕ್ಯೂರಿಯಾಸಿಟಿ ನನಗಿದೆ. ಬಟ್ ಚಿಟ್ಚಾಟಲ್ಲಿ ಕೆಲವು ಕ್ಯೂರಿಯಾಸಿಟಿಗೆ ಉತ್ತರ ಸಿಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ಜೊತೆಗೆ ಬಲರಾಮನ ದಿನಗಳು ಈ ಸಿನಿಮಾದ ನಿರ್ದೇಶಕರಾಗಿರುವಂತಹ KM ಚೈತನ್ಯ ಸರ್ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ನಾನಂತೂ ಸೂಪರ್. ನೀವು? ಚೆನ್ನಾಗಿದ್ದೀನಿ. ಈಗ ಬಲರಾಮನ ದಿನಗಳು ಅಂತ ಕೇಳಿದಾಗ ಬಲರಾಮ ಅನ್ನೋದು ಹೆಸರು, ಆ ಬಲರಾಮನ ದಿನಗಳ ಬಲರಾಮ ಅಂತ ಒಬ್ಬ ರೌಡಿ ಶೀಟರ್ ಇದ್ದರು ಹಿಂದೆ, ಆದರೆ ಅವರ ಬಯೋಪಿಕ್ ಅಲ್ಲ ಈ ಸಿನಿಮಾ. ಇದು ಒಂದು ಕಾಲ್ಪನಿಕ ಕಥೆ. ಬೆಂಗಳೂರು ಭೂಗತ ಜಗತ್ತಿನ 85ನೇ ಇಸ್ವಿಯಿಂದ 95ನೇ ಇಸ್ವಿವರೆಗೂ ನಡೆದಂಥ ಅನೇಕ ನಿಜ ಘಟನೆಗಳ ನಿಜ ವ್ಯಕ್ತಿಗಳ ಸ್ಫೂರ್ತಿ ಈ ಸಿನಿಮಾಗಿದೆ. ಆದರೆ ಇದು ಯಾವ ವ್ಯಕ್ತಿಯಾಗಲಿ ಯಾವುದೇ ಘಟನೆಗಾಗಲಿ ಸೀಮಿತವಾಗಿಲ್ಲ ಅಥವಾ ಅದರ ನಕಲಾಗಿ ಅದರ ಪುನರ್ ಸೃಷ್ಟಿಯಾಗಿಲ್ಲ. ಇದೊಂದು ಕಾಲ್ಪನಿಕ ಕಥೆ. ಇದನ್ನು ನಾವು ಕಟ್ಟಿದಂಥ ಬಲರಾಮನ ದಿನಗಳು. ಸರ್, ನೀವು ಮಾತಾಡುವಾಗ ಹೇಳಿದ್ರಿ ನಾವು ತುಂಬ ರಿಸರ್ಚ್ ಮಾಡಿದ್ವಿ ಮತ್ತು ತುಂಬ ಪುಸ್ತಕಗಳನ್ನು ನಾನು ಓದಿದೆ, ಅದನ್ನು ರೆಫರೆನ್ಸ್ ಆಗಿ ನಾನು ಈ ಸಿನಿಮಾಗೆ ತಗೊಂಡಿದ್ದೇನೆ ರೆಫರೆನ್ಸ್ ಅಂತ. ಈಗ ಆ ಪುಸ್ತಕದಲ್ಲಿ ಓದೋದು ಮತ್ತು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದು, ಅದನ್ನು ಖುಷಿ ಪಡೋದು ಅದು ಬೇರೆ. ಅದನ್ನು ರಿಯಾಲಿಟಿಗೆ ತಂದು ಅದನ್ನು ಚಿತ್ರಕಥೆ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಏನು ಕಷ್ಟಗಳಿರುತ್ತೆ? ನನಗೊಂದು ದೊಡ್ಡ ಅಡ್ವಾಂಟೇಜ್ ಆಗಿದೆ ಏನಂತಂದರೆ, ನಾನು ಆ ದಿನಗಳು ಮಾಡಿದಾಗ ಆ ದಿನಗಳು ಮಾಡೋಕ್ಕೆ ಕಾರಣ ಆಗಿದವರು ಅಗ್ನಿಶ್ರೀಧರ್ ಅವರು ಆ ಸ್ಕ್ರಿಪ್ಟನ್ನು ಬರೆದ್ರು. ಅಗ್ನಿಶ್ರೀಧರ್ ಅವರು ಆ ಲೋಕನ ನೋಡಿದ್ರು, ಅದನ್ನು ಜೀವಿಸಿದ್ರು. ಆ ದಿನಗಳು ಚಿತ್ರದಲ್ಲಿ ಅವರೊಂದು ಪಾತ್ರ ಕೂಡ. ಸೊ ಆದ್ದರಿಂದ ನನಗೆ ಆ ಇಡೀ ಭೂಗತ ಜಗತ್ತು, ಅಲ್ಲಿ ವ್ಯವಹಾರಗಳು, ಅಲ್ಲಿನ ವ್ಯಕ್ತಿಗಳ ಪರಿಚಯವನ್ನು ಮಾಡಿಕೊಟ್ಟಿದ್ದು ಅಗ್ನಿಶ್ರೀಧರ್ ಅವರು. ಆ್ಯಂಡ್ ಹೀ ಈಸ್ ಲೈಕ್ ಅನ್ ಅಥಾರಿಟಿ ಆನ್ ದಿ ಅಂಡರ್ವರ್ಲ್ಡ್. ಹಿ ಈಸ್ ಬೀನ್ ಇನ್ ದಿ ಅಂಡರ್ವರ್ಲ್ಡ್. ಸೊ ಅವ್ರ ಮೂಲಕ ನಾನು ಆ ಅಂಡರ್ವರ್ಲ್ಡ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಈ ಪ್ಯಾಂಡಮಿಕ್ ಸಮಯದಲ್ಲಿ ನಾನು ಏನು ಮಾಡಿದೆ, ಹೇಗಿದ್ದರೂ ಬಹಳ ಸಮಯ ಇದ್ದಿದ್ದರಿಂದ ಕೂತು ಭೂಗತ ಜಗತ್ತಿಗೆ ಸಂಬಂಧಪಟ್ಟ ಅನೇಕ ಪುಸ್ತಕಗಳನ್ನು ಓದಿದೆ. ಶ್ರೀಧರ್ ಸರ್ ಬರೆದಿದ್ದು, ರವಿ ಬೆಳಗೆರೆ ಅವರು ಬರೆದಿದ್ದು, BK ಶಿವರಾಮ್ ಅವ್ರು ಬರೆದಿದ್ದು, ಹುಸೈನ್ ಝೈದಿ ಬಾಂಬೆ ಅಂಡರ್ವರ್ಲ್ಡ್ ಬಗ್ಗೆ ಬರೆದಿರೋಂಥ ಡೋಂಗ್ರಿ ಟು ದುಬೈ, ಮಾಫಿಯಾ ಕ್ವೀನ್ಸ್ ಆಫ್ ಮುಂಬೈ, ಕೋಲ್ಕತ್ತಾ ಅಂಡರ್ವರ್ಲ್ಡ್ ಬಗ್ಗೆ ಒಂದಷ್ಟು ಇಂಟರ್ನೆಟಲ್ಲಿ ಇನ್ಫಾರ್ಮೇಷನ್ ಸಿಕ್ತು. ಇವೆಲ್ಲವೂ ನಾನು ಓದ್ತಾ ನನ್ನ ತಲೆಯಲ್ಲಿ ಒಂದು ಕಥೆ ಸ್ಥೂಲ ರೂಪವಾಗಿ ರೂಪುಗೊಳ್ತಾ ಹೋಯಿತು. ಆದರೆ ಅದು ಏನಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅದೊಂದು ವೆಬ್ ಸೀರೀಸ್ ಆಗುತ್ತಾ, ಸಿನಿಮಾ ಆಗುತ್ತಾ ಗೊತ್ತಿರಲಿಲ್ಲ. 2023ರಲ್ಲಿ ಶ್ರೇಯಸ್ ಅವರು ಬಂದು ನನ್ನ ಹತ್ರ, ನಾವೊಂದು ಬಲರಾಮನ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತಿದ್ದೀವಿ, ವಿನೋದ್ ಪ್ರಭಾಕರ್ ಅವ್ರನ್ನ ಲೀಡಾಗಿ ಇಟ್ಕೊಂಡು ಮಾಡಬೇಕು ಅಂತಿದ್ದೀವಿ ಅಂತ ಅಂದಾಗ, ಅಷ್ಟು ನಾನು ಏನೇನು ರಿಸರ್ಚ್ ಮಾಡಿದೆ ಅದು ಒಟ್ಟಿಗೆ ಒಂದು ರೀತಿ ಕಾಂಕ್ರೀಟ್ ಆಗೋಕ್ಕೆ ಶುರುವಾಯಿತು. ನನಗೆ ಭಾಳ ಖುಷಿಯಾಗಿದೆ ಏನಂದರೆ, ಶ್ರೇಯಸ್ ಈಸ್ ಪ್ರಾಬ್ಲಿ 26-27 ಇಯರ್ಸ್ ಓಲ್ಡ್. ಅವರು ಆ ದಿನಗಳು ನೋಡಿ ಇಷ್ಟಪಟ್ಟು ಆ ದಿನಗಳು ಥರನೇ ಈ ಸಿನಿಮಾ ಇರಬೇಕು ಅಂತ ಬಂದರು. ಆ ದಿನಗಳು ರಿಲೀಸ್ ಆದಾಗ ಬಹುಶಃ ಶ್ರೇಯಸ್ ಒಂದು 6-7 ವರ್ಷ ವಯಸ್ಸಿರ್ಬೋದು ಅಷ್ಟೇ. ಸೊ ಆ ಸಿನಿಮಾ ಇಷ್ಟು ವರ್ಷ ಆದರೂ ಆಡಿಯನ್ಸ್ನ ಇನ್ಫ್ಲುಯೆನ್ಸ್ ಮಾಡ್ತಿದೆ ಅನ್ನೋದು ನನಗೆ ತುಂಬ ಖುಷಿ ಆಯಿತು. ಸೊ ಅದರಿಂದ ಹುಟ್ಕೊಂಡಿದ್ದು ಬಲರಾಮನ ದಿನಗಳು. ಆ್ಯಂಡ್ ಆಲ್ ದಟ್ ರಿಸರ್ಚ್ ಜೊತೆಗೆ ಒಬ್ಬರು ಡೇನಿಯಲ್ ಜಾರ್ಜ್ ಅಂತ ಒಬ್ಬರು ಕ್ರೈಮ್ ರಿಪೋರ್ಟರ್ ಇದ್ದಾರೆ. 80s 90s ಬಹಳ ದೊಡ್ಡ ಹೆಸರು. ಹಿ ವಾಸ್ ಮೈ ರಿಸೋರ್ಸ್ ಪರ್ಸನ್ ಫಾರ್ ದಿಸ್ ಸ್ಟೋರಿ. ಅವ್ರು ನನ್ನ ಎಷ್ಟೋ ಜನ ಅಂಡರ್ವರ್ಲ್ಡ್ ಅವ್ರಿಗೆ ಕರ್ಕೊಂಡೋಗಿ ಪರಿಚಯ ಮಾಡಿಸಿದ್ರು. ಅವ್ರ ಜೊತೆ ನಾನು ಮಾತಾಡೋಕ್ಕಾಯಿತು. ಅನೇಕ ಪೊಲೀಸ್ ಆಫೀಸರ್ಗಳನ್ನ ಮೀಟ್ ಮಾಡಿದೆ, ಅನೇಕ ವಿಕ್ಟಿಮ್ಸ್ನ ಮೀಟ್ ಮಾಡಿದೆ. ಒಂದು ರೀತಿ ಇಂಟ್ರೆಸ್ಟಿಂಗ್ ಇದೇನೆಂದರೆ, ಒಬ್ಬ ವ್ಯಕ್ತಿಯ ಬಗ್ಗೆ ನೀವು ಒಂದು ಘಟನೆಯ ಬಗ್ಗೆ ನೀವು ರಿಸರ್ಚ್ ಮಾಡ್ತಾ ಹೋದರೆ ಅದನ್ನ ಪೊಲೀಸವ್ರು ನೋಡೋ ರೀತಿ ಬೇರೆ ಇರುತ್ತೆ, ಅಂಡರ್ವರ್ಲ್ಡ್ ಅವ್ರು ನೋಡೋ ರೀತಿ ಬೇರೆ ಇರುತ್ತೆ, ವಿಕ್ಟಿಮ್ಸ್ ನೋಡೋ ರೀತಿ ಬೇರೆ ಇರುತ್ತೆ. ಈ ಜಪಾನ್ದೊಂದು ಸಿನಿಮಾ ಬಂದಿತ್ತು ಕುರೋಸಾವಾದು, ರಾಷಮೋನ್ ಅಂತ. ಅದರಲ್ಲಿ ಒಂದೇ ಘಟನೆಯನ್ನು ಬೇರೆಯವ್ರು ನರೇಟ್ ಮಾಡಿದಾಗ ಹೇಗೆ ಬೇರೆ ಘಟನೆ ಥರ ಕಾಣಿಸೋಕ್ಕೆ ಶುರುವಾಗುತ್ತೆ, ಅದು ಆ ಅನುಭವ ನನಗೆ ಈ ರಿಸರ್ಚಲ್ಲಿ ಆಯಿತು. ಎಸ್, ನನಗೆ ಇದು ತುಂಬ ಕ್ಯೂರಿಯಸ್ ಅನಿಸ್ತಿದೆ. ಪೊಲೀಸ್ ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ, ಗ್ಯಾಂಗ್ಸ್ಟರ್ ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ. ನಿಮಗೆ ಈ ಕತೆಗಳನ್ನೆಲ್ಲ ತುಂಬ ಕತೆ ಕೇಳಿದ್ದೀರ, ಎಲ್ಲ ಕತೆಗಳನ್ನು ಬಲರಾಮ ದಿನಗಳಲ್ಲಿ ಇಲ್ಲ. ಬಟ್ ಯಾವುದೋ ಒಂದು ಕತೆ ನಿಮ್ಗೆ ತುಂಬ ಹಾಂಟ್ ಮಾಡ್ತು, ಓ ಮೈ ಗಾಡ್ ಈ ಎರಡು ಪರ್ಸ್ಪೆಕ್ಟಿವ್ ಚೆನ್ನಾಗಿದೆಯಲ್ಲ ಅಂತ ಅನಿಸಿರೋ ಒಂದು ಕತೆ ಹೇಳ್ಬೋದಾ?
ಅಂದರೆ ಈಗ ನೋಡಿ, ಒಂದೇ ರೌಡಿ ಬಗ್ಗೆ ಮಾತಾಡ್ತಾ ಒಬ್ಬರು ಹೇಳ್ತಾರೆ ಅವನು ತುಂಬ ಕ್ರೂರಿ, ಅವನ್ನ ನಾವು ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ, ಅವನು ಎಸ್ಕೇಪ್ ಆಗಿಬಿಡ್ತಿದ್ದ, ಅಷ್ಟು ಡೇಂಜರಸ್ ಫೆಲೋ ಅಂತ ಒಬ್ಬರು ಪೊಲೀಸ್ ಹೇಳಿದರೆ, ಅದೇ ಇನ್ನೊಬ್ಬರು ಅಂಡರ್ವರ್ಲ್ಡಲ್ಲಿರೋರು ಹೇಳ್ತಾರೆ ನಾವು ಆ ಪೊಲೀಸವರು ಭಾಳ ಡೇಂಜರಸ್ ಪೀಪಲು, ಅವ್ರ ಕೈಗೆ ಸಿಗಾಕೊಂಬಿಟ್ರೆ ಏನು ಮಾಡ್ತಾರೆ ಅಂತ ಹೇಳೋಕ್ಕಲ್ಲ, ಅವ್ರು ಬರೀ ದುಡ್ಡಿಗೋಸ್ಕರ ಪೊಲಿಟಿಷಿಯನ್ಸ್ಗೋಸ್ಕರ ಕೆಲಸ ಮಾಡೋದು. ನಮಗೂ ಗೊತ್ತಿತ್ತು ಅವ್ರ ಕೈಗೆ ಸಿಗಾಕೋಬಾರ್ದು, ಹೇಗಾದ್ರು ಮಾಡಿ ಎಸ್ಕೇಪ್ ಆಗಬೇಕು ಅಂತ. ನಾವು ಫಸ್ಟ್ ನಾವು ಏನರಿಂದ ತಪ್ಪಿಸ್ಕೊಂಡ್ರು ಫಸ್ಟ್ ಪೊಲೀಸಿಂದ ತಪ್ಪಿಸ್ಕೋಬೇಕು ಅಂತ ಅವ್ರಂತೆ. ಸೊ ನಾನು ಹೇಳೋದು, ಅಂಡರ್ವರ್ಲ್ಡ್ ಅವ್ರ ಪ್ರಕಾರ ಪೊಲೀಸವ್ರು ಭಾಳ ಕೆಟ್ಟವರು, ಭಾಳ ಕ್ರೂರಿಗಳು, ರಾಜಕಾರಣಿಗಳ ಕೆಲಸ ಮಾಡ್ತಾರೆ ಅಂತ. ಪೊಲೀಸವ್ರ ಪ್ರಕಾರ ಈ ಅಂಡರ್ವರ್ಲ್ಡ್ ಅವ್ರಿಗೆ ರಾಜಕಾರಣಿಗಳ ಪ್ರೊಟೆಕ್ಷನ್ ಇದೆ, ಇವರು ಭಾಳ ಕೆಟ್ಟವರು ಅಂತ ಅವ್ರು ಹೇಳ್ತಾರೆ. ಸತ್ಯ ಇವೆರಡರ ಮಧ್ಯೆ ಇರುತ್ತೆ. ಅಂದರೆ ನಂಗೆ ಅನಿಸುತ್ತೆ ಸರ್, ನಮ್ಮ ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗುತ್ತಲ್ಲ, ಪಾಕಿಸ್ತಾನದವ್ರಿಗೆ ಇಂಡಿಯಾದವರು ಶತ್ರುಗಳು, ಇಂಡಿಯಾದವ್ರಿಗೆ ಪಾಕಿಸ್ತಾನದವ್ರ ಶತ್ರುಗಳು, ಇದೇ ವರ್ಕ್ ಆಗುತ್ತೆ ಅನ್ನೋದು ಮೇ ಬಿ. ಹೌದು, ಅಂದರೆ ಈ ಎರಡು ಕಡೆ ಇರೋರು ಒಬ್ಬರೇ, ಅಂದರೆ ನಾವೆಲ್ಲ ಒಂದೇ ದೇಶ ಆಗಿದ್ವಿ, ನಾವಿಬ್ಬರು ಒಂದೇ ಅಣ್ಣ ತಮ್ಮಂದಿರ ಥರ ಇದ್ದವರು ಬೇರೆ ದೇಶ ಆಗ್ಬಿಟ್ಟು ಈಗ ಒಬ್ಬರ ಜೊತೆ ಒಬ್ಬರು ನಾಯಿಗಳ ಥರ ಕಿತ್ತಾಡ್ತಿದ್ದೀವಿ. ಎಸ್ ಸರ್, ನನಗೊಂದು ಕ್ಯೂರಿಯಾಸಿಟಿ, ಈ ಸಿನಿಮಾ ಮಾಡಬೇಕು ಅನ್ನುವಂಥ ಆಸಕ್ತಿ ಯಾಕೆ ಬರುತ್ತೆ ಅಂತ ಒಬ್ಬರಿಗೆ, ಈ ಸಿನಿಮಾ ಮಾಡಬೇಕು ಅನ್ನೋದು ಕನಸು ಯಾಕೆ ಹುಟ್ಕೊಳ್ಳುತ್ತೆ ಅಂತ, ಈ ಕನಸು ಆ್ಯಕ್ಚುಲಿ ನಿಮಗೆ ಯಾಕೆ ಹುಟ್ಕೊಳ್ತು? ಸಿನಿಮಾ ಮಾಡಬೇಕು ಅಂತ ಕನಸು ಅಥವಾ ಈ ಸಿನಿಮಾ ಮಾಡಬೇಕು ಅಂತ ಸಿನಿಮಾ ಮಾಡಬೇಕು ಅನ್ನೋ ಕನಸು? ನಾನು ಮೂಲತಃ ರಂಗಭೂಮಿಯಿಂದ ಬಂದಂಥವನು. ನನಗೆ ನಾನು ನಟರಂಗ ಅಂತ ಒಂದು ಥಿಯೇಟರ್ ಗ್ರೂಪ್ ಜೊತೆ ಇನ್ವಾಲ್ವ್ ಆಗಿದೆ. ನನ್ನ ಕಾಲೇಜ್ ಟೈಮಲ್ಲಿಂದನೂ ನಾನು ರಂಗಭೂಮಿಲಿದ್ದೆ. ನನಗೆ ರಂಗಭೂಮಿ ಮಾಡ್ಕೊಂಡು ದುಡ್ಡು ಮಾಡ್ಬೋದಾಗಿತ್ತು ಅಂತ ನನಗೇನಾರು ಇದ್ದಿದ್ದರೆ ನಾನು ರಂಗಭೂಮಿನೇ ಮಾಡ್ಕೊಂಡಿರ್ತಿದ್ದೆ. ಆದರೆ ಅನ್ಫಾರ್ಚುನೇಟ್ಲಿ ರಂಗಭೂಮಿ ಮಾಡ್ಕೊಂಡು ಯು ಕೆನಾಟ್ ಮೇಕ್ ಎ ಲಿವಿಂಗ್. ಆದ್ದರಿಂದ ಐ ಹ್ಯಾಡ್ ಟು ಶಿಫ್ಟ್ ಟು ಟೆಲಿವಿಷನ್ ಆ್ಯಂಡ್ ಸಿನಿಮಾ, ಬಿಕಾಸ್ ಈ ಒಂದು ರೀತಿ ಇಟ್ಸ್ ಅ ಮೀನ್ಸ್ ಟು ಲೈವ್ಲಿಹುಡ್. ಎಸ್, ಈಗ ಈ ಸಿನಿಮಾ ಎಲ್ರಿಗೂ ಭೂಗತ ಜಗತ್ತು ಇಷ್ಟ ಆಗಬೇಕು ಅಂತಿಲ್ಲ, ಕನೆಕ್ಟ್ ಆಗಬೇಕು ಅಂತಿಲ್ಲ. ಈ ಸಿನಿಮಾ ಯಾವ ಜನರಿಗೆ ಕನೆಕ್ಟ್ ಆಗುತ್ತೆ? ಅಂದರೆ ಯಂಗ್ಸ್ಟರ್ಸು, ಜೆನ್ಸಿಗಳಿಗೂ ಕೂಡ ಕನೆಕ್ಟ್ ಆಗುತ್ತಾ, ಅಥವಾ ಸ್ವಲ್ಪ ಮಿಡ್ ಏಜ್ ಅವರಿಗೆ ಕನೆಕ್ಟ್ ಆಗುತ್ತೆ? ಇದು ಯಾರಿಗೋಸ್ಕರ ಮಾಡಿರೋ ಸಿನಿಮಾ? ಜೆನ್ಸಿ ಅವ್ರಿಗೆ ಖಂಡಿತ ಕನೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಸಿನಿಮಾ. ಯಾಕೆಂದರೆ ಒಂದು, ನೀವೆಲ್ಲರೂ ಜೆನ್ಸಿ ಅವ್ರು ಕೇಳ್ಕೊಂಡು ಬಂದಿರೋಂಥ ಒಂದು ಏನಂದರೆ, ಆಗಿನ ಕಾಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಆಗಿನ ಕಾಲದಲ್ಲಿ ಟೆಲಿಫೋನ್ ಇರಲಿಲ್ಲ, ಆಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ, CCTV ಇರಲಿಲ್ಲ ಅಂತ. ಬಟ್ ಅದನ್ನು ಕೇಳಿರ್ತೀರ ಹೊರತು ಅದನ್ನ ನೋಡಿರಲ್ಲ. ಅದನ್ನು ನೋಡುವಂಥ ಒಂದು ಅನುಭವವನ್ನು ನಾನು ಈ ಸಿನಿಮಾಲಿ ಕೊಡ್ತಾಯಿದ್ದೀನಿ. ಬಲರಾಮನ ದಿನಗಳಿಗೆ ನೀವು ಆ 2.5 ಗಂಟೆ ಇದ್ದಾಗ ಯು ವಿಲ್ ಲಿವ್ ದ 80s ಆ್ಯಂಡ್ 90s ಬೆಂಗಳೂರು. ಆಮೇಲೆ ಇದು ಒಂದು ಬೆಂಗಳೂರಿನ ಹಿಸ್ಟ್ರಿಯ ಕತೆ. ಬೆಂಗಳೂರಿನ ಹಿಸ್ಟ್ರಿನ ಅನೇಕ ರೀತಿ ನೋಡ್ಬೋದು. ನಾನು ಒಂದು ಕ್ರೈಮ್ ಸ್ಟೋರಿ ಮೂಲಕ ಬೆಂಗಳೂರು ಹಿಸ್ಟ್ರಿನ ನೋಡ್ತೀನಿ. ಸೊ ಒಂದು ತುಂಬ ಪವರ್ಫುಲ್ ಆದಂಥ ಒಂದು ಕ್ರೈಮ್ ಸ್ಟೋರಿ ಇದರಲ್ಲಿದೆ, ಒಂದು ಲವ್ ಸ್ಟೋರಿ ಇದರಲ್ಲಿದೆ. ಆ ಕ್ರೈಮ್ ಆ್ಯಂಡ್ ಲವ್ ಮೂಲಕ ಆಗಿನ ಪಾಲಿಟಿಕ್ಸು, ಎಕನಾಮಿಕ್ಸು ಮತ್ತು ಚೇಂಜ್ ಆದಂಥ ಬೆಂಗಳೂರನ್ನ ಪ್ರೆಸೆಂಟ್ ಮಾಡುವ ಪ್ರಯತ್ನವನ್ನು ಈ ಸಿನಿಮಾದಲ್ಲಿ ಮಾಡಿದ್ವಿ. ಆದ್ದರಿಂದ ನನಗನ್ಸುತ್ತೆ ಆಗಿನ 80s 90s ಇದ್ದವ್ರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ. ಈಗಿರೋರಿಗೂ ಕೂಡ ಆಗಿನ ಕಾಲದ ಒಂದು ಪರಿಚಯ ಈ ಸಿನಿಮಾಯಿಂದ ಆಗುತ್ತೆ. ಅದು ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್, ಒಂದು ಮೂವಿಂಗ್ ಎಕ್ಸ್ಪೀರಿಯೆನ್ಸನ್ನು ಈ ಸಿನಿಮಾ ಕೊಡುತ್ತೆ ಅಂತ ನನಗೆ ನಂಬಿಕೆ ಇದೆ. ಎಸ್ ಸರ್, ಈಗ ನೀವು ಇಷ್ಟು ಸಿನಿಮಾದ ಬಗ್ಗೆ ಮಾತಾಡಿದ್ರಿ, ಬಟ್ ಎಲ್ಲರೂ ಹೇಳ್ತಾರೆ ನಮ್ಮ ಸಿನಿಮಾವನ್ನು ಬಂದು ನೋಡಿ, ನಮ್ಮ ಈ ಕತೆ ಇದೆ, ಅದರಲ್ಲಿ ಲವ್ ಸ್ಟೋರಿ ಇದೆ, ಅದರಲ್ಲಿ ಭೂಗತ ಜಗತ್ತು ಇದೆ, ಈ ಥರದ ಬೆಂಗಳೂರು ಇದೆ, ಇದೆಲ್ಲವೂ ಕೂಡ ನಿಮ್ಮನ್ನು ತುಂಬ ಖುಷಿಪಡಿಸುತ್ತೆ ಅಂತ. ಬಟ್ ಅದನ್ನು ಹೊರತಾಗಿ ಜನರನ್ನು ಹೇಗೆ ವಿಶೇಷವಾಗಿ ಕರಿತೀರ? ಕನ್ನಡದ ನೋಡುಗರಿದಾರಲ್ಲ, ಅವರು ಬಹಳ ಸೂಕ್ಷ್ಮ ಸಂವೇದನೆಯ, ಬಹಳ ತೀಕ್ಷ್ಣತೆಯಿಂದ ಸಿನಿಮಾ ನೋಡುವಂಥ ಒಂದು ನೋಡುಗ ವರ್ಗ. ಒಂದು ಕನ್ನಡ ಸಿನಿಮಾ ಅವ್ರು ನೋಡುವಾಗ ಬರೀ ಒಂದು ಕನ್ನಡ ಸಿನಿಮಾ ಅಂತ ನೋಡೋಲ್ಲ, ಅದರ ಪಕ್ಕ ಹಿಂದಿ, ತಮಿಳು, ಮಲಯಾಳಮು, ತೆಲುಗು ಎಲ್ಲ ಇಟ್ಟು ಆ ಸಿನಿಮಾಗಳಿಗೆ ಸರಿಸಾಟಿಯಾಗಿದ್ದರೆ ಮಾತ್ರ ಆ ಸಿನಿಮಾ ನೋಡ್ತಾರೆ. ಆಮೇಲೆ ಅವ್ರಿಗೆ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತೇನು ಇದಿಲ್ಲ ಈಗ, ಏಕೆಂದರೆ OTTಲಿ ಸಾಕಷ್ಟು ಕಂಟೆಂಟ್ ಇದೆ, ಎಲ್ಲ ಕಡೆ ಸಾಕಷ್ಟಿದೆ. ಅಂಥದ್ರಲ್ಲಿ ನಾವು ಜನರನ್ನು ಥಿಯೇಟ್ರಿಗೆ ಕರ್ಕೊಂಬಂದು ಒಂದು ಸಿನಿಮಾ ತೋರಿಸ್ಬೇಕು ಅಂದರೆ ಅದು ಎಷ್ಟು ದೊಡ್ಡ ಜವಾಬ್ದಾರಿ ಅನ್ನೋದು ನನ್ನ ತಂಡಕ್ಕೆ ಗೊತ್ತಿದೆ. ಆದ್ದರಿಂದ ಈ ಸಿನಿಮಾ ನಾವು ಮಾಡಿರೋದು ಒಂದು ದೊಡ್ಡ ಸ್ಕ್ರೀನ್, ಲಾರ್ಜ್ ಸ್ಕೇಲಲ್ಲಿ, ಒಂದು ದೊಡ್ಡ ಸ್ಕ್ರೀನಲ್ಲಿ ಮಾತ್ರ ಈ ಅನುಭವವನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋ ರೀತಿಯಲ್ಲಿ. ನಮಗೆ ಗೊತ್ತು ಅವ್ರಿಗೆ ದೇ ವಾಂಟ್ ದ ಬೆಸ್ಟ್ ಕಂಟೆಂಟ್ ಅಂತ. ಆ ಒಂದು ಭಯ, ಭಕ್ತಿ, ಆ ಗೌರವದಿಂದ ಈ ಸಿನಿಮಾನ ಮಾಡಿದ್ದೀವಿ. ಕನ್ನಡ ನೋಡುಗರು ಭಾಳ ಎತ್ತರದಲ್ಲಿದ್ದಾರೆ, ಅವ್ರಿಗೆ ನಾವು ಮುಟ್ಟೋದಕ್ಕೆ ಬಹಳ ಶ್ರಮ ಪಡಬೇಕು ಅನ್ನೋದು ಅರಿವು ನನಗಿದೆ. ಆ ಶ್ರಮವನ್ನು ನಾವು ಪಟ್ಟಿದ್ದೀವಿ. ಇದು ಕನ್ನಡದ ಇತಿಹಾಸದಲ್ಲಿ ಒಂದು ದಾಖಲೆ ಆಗುವಂಥ ಒಂದು ಸಿನಿಮಾ ಸೃಷ್ಟಿಸುವ ಪ್ರಯತ್ನವನ್ನು ನಾವು ತುಂಬ ಶ್ರದ್ಧೆಯಿಂದ
ಪ್ರಾಮಾಣಿಕತೆಯಿಂದ ಈ ಪ್ರಯತ್ನವನ್ನು ಮಾಡಿದ್ವಿ. ಯಾವಾಗಲೂ ಅವರು ಆ ಪ್ರಾಮಾಣಿಕತೆ ಮತ್ತು ಆ ಶ್ರದ್ಧೆನ ಮೆಚ್ಚಿರುವಂಥ ಕನ್ನಡ ನೋಡುಗರು ಈ ಸಿನಿಮಾ ಕೂಡ ತಮ್ಮ ಆಶೀರ್ವಾದ ನೀಡ್ತಾರೆ ಅಂತ ನಾನು ನಂಬಿದ್ದೀನಿ. ಸರ್, ಇದು ಸ್ವಲ್ಪ ಇಲ್ಲಾಜಿಕಲ್ ಕ್ವಶನ್ ನಿಮಗೆ, ನೀವು ಹಾಡ್ತೀರಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ, ಬಟ್ ಆ ದಿನಗಳು ಸಿನಿಮಾದ ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ, ಆ್ಯಕ್ಚುಲಿ ಎಲ್ಲರ ಮನಸ್ಸಲ್ಲಿ ಸಹಿ ಹಾಕಿರುವಂಥ ಹಾಡೋದು. ಯಾಕಂದರೆ ಯಾವಾಗ ಕೇಳಿದ್ರು, ಎಷ್ಟು ಸಲ ಕೇಳಿದ್ರು, ಯಾವ ಮೂಮೆಂಟಲ್ಲೂ ಕೇಳಿದ್ರು, ಆ್ಯಂಡ್ ಮಳೆ ಬರುವಾಗಂತೂ ಅದಂತೂ ತುಂಬ ಮೈ ಜುಮ್ ಅನಿಸುವಂಥ ಹಾಡು, ಅಷ್ಟು ಫೀಲ್ ಕೊಡುವಂಥ ಹಾಡು. ಈಗಂತೂ ಮಳೆಗಾಲ ಸ್ಟಾರ್ಟ್ ಆಯಿತು, ಈಗ ನಿಮ್ಮ ಬಾಯಿಂದ ಸ್ವಲ್ಪ ಟ್ಯೂನನ್ನು ನಾವು ಕೇಳಿದ್ರೆ ಸ್ವಲ್ಪ ಜನರಿಗೂ ಕೂಡ ಇಷ್ಟ ಆಗಬಹುದು ಅಂತ. ನನಗೆ ಭಯ ಏನಂದರೆ ಅಪ್ಪಿತಪ್ಪಿ ಇಳಿಯರಾಜ ಸರ್ ಏನಾದ್ರು ಈ ಇಂಟರ್ವ್ಯೂ ನೋಡಿದ್ರೆ ಫೋನ್ ಮಾಡಿ ಬೈದು ಬಿಡ್ತಾರೆ. ಯಾಕೆಂದರೆ ನನ್ನ ಪ್ರಕಾರ ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅವ್ರವ್ರು ಆಯಾ ಕೆಲಸ ಮಾಡಬೇಕು. ನಟರು ನಟನೆ ಮಾಡಬೇಕು, ನಿರ್ದೇಶಕರು ನಿರ್ದೇಶನ ಮಾಡಬೇಕು, ಛಾಯಾಗ್ರಾಹಕರು ಛಾಯಾಗ್ರಹಣ ಮಾಡಬೇಕು, ಸಂಗೀತ ನಿರ್ದೇಶಕರು ಸಂಗೀತ ನಿರ್ದೇಶನ ಮಾಡಬೇಕು, ಹಾಡುಗಾರರು ಹಾಡಬೇಕು. ಒಬ್ಬರು ಇನ್ನೊಂದು ಕೆಲಸ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಎಡವಟ್ಟಾಗುತ್ತೆ. ಆದರೆ ಅದು ಪ್ರೊಫೆಷ್ನಲಿ, ಇದು ನಾವು ಖುಷಿಗೋಸ್ಕರ. ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ, ಬರಿ ಮಾತು ಇನ್ಯಾಕೆ ಪ್ರೀತಿಯಲಿ, ನೋಟ ಒಂದೇ ಸಾಕು ದಿನವೂ ಬೆರೆಯಲೇಬೇಕು, ಪ್ರೇಮ ಅಮೃತದ ಧಾರೆ ಬರೆಯೋಣ ಬಾ. ಎಷ್ಟು ಚೆನ್ನಾಗಿ ಹಾಡ್ತೀರಾ ನೀವು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕನಸು ಏನಿದೆ, ಬಲರಾಮನ ದಿನಗಳು ಜನರಿಗೆ ತಲುಪಿಸಬೇಕು, ಅವರ ಇಷ್ಟದಂತೆ, ಅವರು ಮೆಚ್ಚುವಂತೆ, ಅವರ ಕನಸು ಏನಿದೆ ಅಂದರೆ ಈ ಕನ್ನಡ ಸಿನಿಮಾವನ್ನು ನಾನು ಹೇಗೆ ನೋಡಬೇಕು ಅನ್ನುವಂಥ ಅವರ ಆಸೆ ಏನಿದೆಯಲ್ಲ, ಆ ಬೆಂಗಳೂರು ಮುಂಚೆ ಹೇಗಿತ್ತು, ಆ ದಿನಗಳು ಹೇಗಿತ್ತು ಅನ್ನೋದನ್ನು ನೋಡಬೇಕು ಅನ್ನುವಂಥ ಕನಸಿದೆಯಲ್ಲ, ಆ ಕನಸಿಗೆ ನೀವು ಫುಲ್ ರೆಡಿ ಮಾಡಿಟ್ಟಿದ್ದೀರಾ ಮಗುನ ಕಳಿಸ್ತಿದ್ದೀರಾ ಪ್ರತಿಭಾ ಕಾರಂಜಿಗೆ. ಸೊ ಅದು ರೆಡಿ ಆಗಿದೆ. ಸೊ ಜನ ಮೆಚ್ಚೋದೊಂದೇ ಬಾಕಿ ಇದೆ. ಅವ್ರು 26ಕ್ಕೆ ಬರೋದು ಮಾತ್ರ ಬಾಕಿ ಇದೆ. ಸೊ ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು.